ದಿ ಡಿಬೇಟ್ನ ವೈಚಾರಿಕ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆ ಒಂದು ಬಹಳ ಆಸಕ್ತಿದಾಯಕವಾದ, ಅಂದ್ರೆ ಒಂಥರ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ಹತ್ತಿರವಾದ ವಿಷಯದ ಬಗ್ಗೆ. ಹೌದು, ಖಂಡಿತ. ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಅಂದ್ರೆ ನಿಮ್ಮ ಮಗ ನಿಮ್ಮ ಮಾತನ್ನೇ ಕೇಳ್ತಾ ಇಲ್ಲ, ದಿನಾಲೂ ಜಗಳ, ಕೌಟುಂಬಿಕ ಕಲಹ ಮಿತಿಮೀರಿದೆ ಅಂತ ಇಟ್ಕೊಳ್ಳಿ. ಇಂತಹ ಸಮಯದಲ್ಲಿ ನೀವು ಒಂದು ನಿರ್ದಿಷ್ಟ ಮಂತ್ರವನ್ನ ಜಪಿಸಿದರೆ ಆ ಮಂತ್ರವು ನೇರವಾಗಿ ನಿಮ್ಮ ಮಗನ ಮೆದುಳನ್ನ, ಅವನ ಆಲೋಚನಾ ಲಹರಿಯನ್ನೇ ಬದಲಾಯಿಸಿ ನಿಮ್ಮ ಪರವಾಗಿ ಯೋಚಿಸುವಂತೆ ಮಾಡಬಲ್ಲದಾ? ಓ, ಇದು ಬಹಳ ದೊಡ್ಡ ಕ್ಲೇಮ್ ಅಲ್ವಾ? ಎಕ್ಸಾಕ್ಟ್ಲಿ. ಮಂತ್ರ ಅನ್ನೋದು ಕೇವಲ ನಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಆಂತರಿಕ ಸಾಧನವೋ ಅಥವಾ ಭೌತಿಕ ಜಗತ್ತಿನ ವಾಸ್ತವವನ್ನೇ ಬದಲಾಯಿಸುವ ಒಂದು ವೆಪನ್ ಅಥವಾ ಅಸ್ತ್ರವೋ ಅನ್ನೋದು ಇವತ್ತಿನ ಕೇಂದ್ರ ಪ್ರಶ್ನೆ. ಬಹಳ ಕುತೂಹಲಕಾರಿಯಾದ ಪ್ರಶ್ನೆ. ನಾವೆಲ್ಲರೂ ಸಾಮಾನ್ಯವಾಗಿ ಮಂತ್ರ ಜಪ, ಪ್ರಾರ್ಥನೆ ಅಂದ್ರೆ ಅದು ನಮ್ಮ ಆಂತರಿಕ ಸಮಾಧಾನಕ್ಕೆ, ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕೆ ಅಂತ ಅಂದ್ಕೊಂಡಿರ್ತೀವಿ. ಆದ್ರೆ ವಾಸ್ತವವಾಗಿ ಅದು ನಮ್ಮ ಒಳಗಿನ ಅರಿವನ್ನು ಎಚ್ಚರಿಸುವ ಪ್ರಕ್ರಿಯೆ. ಮತ್ತು ಇದೇ ನಮ್ಮ ಇಂದಿನ ಚರ್ಚೆಯ ಆ ಕೇಂದ್ರ ಬಿಂದು. ನಮ್ಮ ಈ ಚರ್ಚೆ ಹುಟ್ಟಿಕೊಂಡಿರೋದು ಒಂದು ಬಹಳ ಮಹತ್ವದ ಕೃತಿಯಿಂದ. ವಿಜೇಂದ್ರ ನಾಮನಾಥ ಭಟ್ಟರು ಸಂಪಾದಿಸಿರುವ 850 ಪುಟಗಳ ಬೃಹತ್ ಗ್ರಂಥ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2. ಈ ಪುಸ್ತಕದ 7ನೇ ಪರ್ವದಲ್ಲಿ ಗಾಯತ್ರಿ ಮಂತ್ರದ 3ನೇ ಪಾದ, ಹೌದು, 3ನೇ ಪಾದವಾದ ಧಿಯೋ ಯೋ ನಃ ಪ್ರಚೋದಯಾತ್ ಅಂದರೆ ಬುದ್ಧಿಯ ಪ್ರೇರಣೆಯ ಬಗ್ಗೆ ಬಹಳ ಆಳವಾದ ವಿವರಣೆ ಇದೆ. ನಾನು ಈ ಪುಸ್ತಕವನ್ನು ಓದಿದಾಗ ನನಗೆ ಸ್ಪಷ್ಟವಾಗಿ ಅನಿಸಿದ್ದು ಏನೆಂದರೆ, ಗಾಯತ್ರಿ ಮಂತ್ರ ಕೇವಲ ತಾತ್ವಿಕ ವಿಚಾರ ಅಲ್ಲ, ಬದಲಾಗಿ ನಮ್ಮ ದೈನಂದಿನ ಭೌತಿಕ ಸಮಸ್ಯೆಗಳನ್ನು, ಅದು ಕಾಯಿಲೆ ಇರ್ಬೋದು, ಕೌಟುಂಬಿಕ ಕಲಹ ಇರ್ಬೋದು, ನೇರವಾಗಿ ದೈವಿ ಹಸ್ತಕ್ಷೇಪದಿಂದ ಅಂದರೆ ಡಿವೈನ್ ಇಂಟರ್ವೆನ್ಷನ್ ಮೂಲಕ ಪರಿಹರಿಸುವ ಒಂದು ಪ್ರಾಯೋಗಿಕ ಅಸ್ತ್ರ. ಓಕೆ, ನೋಡಿ, ನಾನು ಈ ನಿಲುವನ್ನೇ ಇವತ್ತು ಸಮರ್ಥಿಸಿಕೊಳ್ತಿದ್ದೇನೆ. ಇದು ಕೇವಲ ನಮ್ಮ ಮನಸ್ಸಿನಷ್ಟೇ ಅಲ್ಲ, ಜಗತ್ತಿನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತ. ಆದರೆ ನಾನಿದನ್ನ ನೋಡೋ ರೀತಿಯೇ ಬೇರೆ. ಈ ಗ್ರಂಥದ ಉಪಶೀರ್ಷಿಕೆಯನ್ನೇ ನೀವು ಗಮನಿಸಿ, ಭಕ್ತಿಯುಕ್ತ ಜ್ಞಾನಯೋಗ ಅಂತಿದೆ. ಈಗ ಜ್ಞಾನಯೋಗ ಅಂದ್ರೇನು? ಅದು ಭೌತಿಕ ಪವಾಡಗಳನ್ನು ಸೃಷ್ಟಿಸೋ ಮ್ಯಾಜಿಕ್ ಅಂತೂ ಖಂಡಿತ ಅಲ್ಲ. ನನ್ನ ಪ್ರಕಾರ ಗಾಯತ್ರಿ ಮಂತ್ರದ ಮೂಲ ಉದ್ದೇಶ ನಮ್ಮ ಸುತ್ತಲಿನ ಪ್ರಪಂಚವನ್ನ ಬದಲಾಯಿಸುವುದಲ್ಲ, ಬದಲಾಗಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಎದುರಿಸುವ ಆ ಆಂತರಿಕ ಶಕ್ತಿ ಮತ್ತು ತತ್ವಜ್ಞಾನವನ್ನ ನಮಗೆ ಕೊಡುವ ಸಾಧನ ಇದು. ನೀವು ಹೇಳುವ ಹಾಗೆ ಇದು ಭೌತಿಕ ಅಸ್ತ್ರ ಅಲ್ಲ. ನೀವು ಜ್ಞಾನಯೋಗ, ಆಂತರಿಕ ಶಕ್ತಿ ಅಂತ ಹೇಳ್ತಿದ್ದೀರಾ, ಸರಿ. ಆದರೆ ಗ್ರಂಥದಲ್ಲಿ ಕೊಟ್ಟಿರುವ ನಿರ್ದಿಷ್ಟ ಉದಾಹರಣೆಗಳನ್ನು ನಾವು ಸ್ವಲ್ಪ ಬಿಡಿಸಿ ನೋಡಬೇಕಾಗತ್ತೆ. ಪುಸ್ತಕದ 7ನೇ ಪರ್ವದಲ್ಲಿ ದಿಯೋ ಯೋನಃ ಪ್ರಚೋದಯಾತ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಇದೆ. ಹೌದು, ಕೌಟುಂಬಿಕ ಕಲಹದ ಉದಾಹರಣೆ. ಎಕ್ಸಾಕ್ಟ್ಲಿ. ನಾನು ಮೊದಲೇ ಹೇಳಿದ ಹಾಗೆ ಒಬ್ಬ ತಂದೆ ಮತ್ತು ಮಗನ ನಡುವೆ ವಿಪರೀತ ವೈಮನಸ್ಯ ಇದೆ ಅಂತ ಇಟ್ಕೊಳ್ಳೋಣ. ಮಗ ದಾರಿ ತಪ್ಪಿದಾನೆ. ಆಗ ತಂದೆ ಗಾಯತ್ರಿ ಉಪಾಸನೆ ಮಾಡಿದಾಗ ಏನಾಗುತ್ತೆ? ಪುಸ್ತಕ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಭಗವಂತನು ಮಗನ ಬುದ್ಧಿಯನ್ನ ತಂದೆಯ ಪರವಾಗಿ ಪ್ರೇರೇಪಿಸುತ್ತಾನೆ ಅಂತ. ಅಂದ್ರೆ ಇಲ್ಲಿ ತಂದೆಯ ಮನಸ್ಸಿಗೆ ಮಾತ್ರ ಸಮಾಧಾನ ಸಿಗ್ತಾ ಇಲ್ಲ, ಓಕೆ, ಅಥವಾ ಆಲೋಚನಾ ವಿಧಾನವನ್ನೇ ಚೇಂಜ್ ಮಾಡ್ತಿದ್ದಾನೆ. ಇದು ನೇರ ಭೌತಿಕ ಹಸ್ತಕ್ಷೇಪ ಅಲ್ವಾ? ಮಂತ್ರ ಕೆಲಸ ಮಾಡ್ತಿರೋದು ಸಾಧಕನ ಒಳಗೆ ಮಾತ್ರ ಅಲ್ಲ, ಹೊರಗಿನ ವ್ಯಕ್ತಿಯ ಮಿದುಳಿನ ಮೇಲೆಲ್ಲೂ. ಒಂದು ನಿಮಿಷ, ನಾನು ನಿಮ್ಮನ್ನ ಇಲ್ಲಿ ತಡೆಯಲೇಬೇಕು. ನೀವು ಆ ಉದಾಹರಣೆಯನ್ನ ಬಹಳ ಅಕ್ಷರಶಃ ತಗೊಳ್ತಾ ಇದ್ದೀರಾ. ಮಗನ ಬುದ್ಧಿ ಬದಲಾಗುತ್ತೆ ಅನ್ನೋದು ನಿಜ, ಆದರೆ ಅದರ ಹಿಂದಿರುವ ಮೆಕ್ಯಾನಿಸಮ್ ಅಂದ್ರೆ ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಪ್ರಾರಬ್ಧ ಕರ್ಮದ ಹಿನ್ನೆಲೆಯಲ್ಲಿ ನೋಡಬೇಕು. ಪ್ರಾರಬ್ಧ ಕರ್ಮ? ಹೌದು. ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಸಿಂಪಲ್ ಆಗಿ ನಮ್ಮ ಕೇಳುಗರಿಗೆ ಹೇಳಬೇಕು ಅಂದ್ರೆ, ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕೆಲಸಗಳ ಅಥವಾ ತಪ್ಪು ಒಪ್ಪುಗಳ ಒಂದು ಪ್ಯಾಕೇಜನ್ನ ಈ ಜನ್ಮಕ್ಕೆ ತಂದಿರ್ತೀವಿ. ಅದೇ ಪ್ರಾರಬ್ಧ. ಆ ತಂದೆ ಮಗನ ನಡುವಿನ ಜಗಳ ಕೂಡ ಆ ಕರ್ಮದ ಫಲವೇ. ಸರಿ. ಗಾಯತ್ರಿ ಮಂತ್ರ ಜಪಿಸಿದಾಗ ಭಗವಂತ ಮ್ಯಾಜಿಕ್ ಮಾಡಿ ಮಗನನ್ನ ಒಲಿಯುವಂತೆ ಮಾಡಲ್ಲ. ಬದಲಾಗಿ ಆ ತಂದೆಯ ಒಳಗಿರುವ ಕಾಮ, ಕ್ರೋಧ, ಅಹಂಕಾರಗಳನ್ನ ಮೊದಲು ಕಡಿಮೆ ಮಾಡ್ತಾನೆ. ತಂದೆಯ ವರ್ತನೆಯಲ್ಲಿ, ಆತನ ಎನರ್ಜಿಯಲ್ಲಿ ಆಗುವ ಆಂತರಿಕ ರೂಪಾಂತರ ಮಗನ ಪ್ರತಿಕ್ರಿಯೆಯನ್ನ ಬದಲಾಯಿಸುತ್ತೆ. ಗ್ರಂಥವು ಕಾಮಕ್ರೋಧಾದಿಗಳ ನಿಯಂತ್ರಣದ ಬಗ್ಗೆ ಬಹಳ ಒತ್ತಿ ಹೇಳುತ್ತೆ. ಸಮಸ್ಯೆ ಇರೋದು ಹೊರಗಿನ ಜಗತ್ತಿನಲ್ಲ, ನಮ್ಮ ಒಳಗಿನ ಪ್ರಜ್ಞೆಯಲ್ಲಿ ಅನ್ನೋದು ಈ ಪುಸ್ತಕದ ತಿರುಳು. ನೀವು ಹೇಳೋದು ಕೇಳೋಕೆ ಬಹಳ ಚೆನ್ನಾಗಿದೆ.
ತಂದೆಯ ಎನರ್ಜಿ ಬದಲಾದಾಗ ಮಗ ಬದಲಾಗ್ತಾನೆ ಅನ್ನೋದು ಒಂದು ಸೈಕೊಲಾಜಿಕಲ್ ಎಕ್ಸ್ಪ್ಲನೇಷನ್. ಆದ್ರೆ ಪುಸ್ತಕ ಕೇವಲ ಸೈಕೊಲಾಜಿ ಬಗ್ಗೆ ಮಾತಾಡ್ತಿಲ್ವಲ್ಲ. ಅಂದ್ರೆ ನೀವು ನೋಡಿ, ಈ ಬುದ್ಧಿ ಪ್ರೇರಣೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೊಂದು ಉದಾಹರಣೆ ತಗೊಳ್ಳೋಣ. ಈಗ ನಾವೆಲ್ಲ ಇಂಟರ್ನೆಟ್ ಬಳಸ್ತೀವಿ. ಈ ಇಡೀ ಬ್ರಹ್ಮಾಂಡ ಕೂಡ ಒಂದು ಕಾಸ್ಮಿಕ್ ನೆಟ್ವರ್ಕ್ ಇದ್ದ ಹಾಗೆ ಅಂತ ಇಟ್ಕೊಳ್ಳೋಣ. ಓಕೆ, ಕಾಸ್ಮಿಕ್ ನೆಟ್ವರ್ಕ್. ಆ ನೆಟ್ವರ್ಕ್ನಲ್ಲಿ ಎಲ್ಲೋ ಒಂದ್ ಕಡೆ ಬಗ್ ಅಥವಾ ದೋಷ ಬಂತು ಅಂದ್ರೆ ನಿಮ್ಮ ಮಗ ನಿಮ್ಮ ವಿರುದ್ಧ ತಿರುಗಿ ಬಿದ್ದ. ಆಗ ನೀವು ಕೇವಲ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ನೋಡ್ಕೊಂಡು ಕೂರೋದಿಲ್ಲ. ನೀವು ನೇರವಾಗಿ ಸೆಂಟ್ರಲ್ ಸರ್ವರ್ಗೆ ಅಂದ್ರೆ ಭಗವಂತನಿಗೆ ಕಂಪ್ಲೇಂಟ್ ಮಾಡ್ತೀರಾ. ಗಾಯತ್ರಿ ಮಂತ್ರ ಅನ್ನೋದು ಆ ಸರ್ವರ್ಗೆ ಕಳುಹಿಸುವ ಪಿಂಗ್ ಅಥವಾ ಸಿಗ್ನಲ್. ಆ ಸಿಗ್ನಲ್ ಹೋದ ತಕ್ಷಣ ಭಗವಂತ ಆ ನೆಟ್ವರ್ಕ್ನಲ್ಲಿರುವ ದೋಷವನ್ನ ಸರಿಪಡಿಸಲು ನಿಮ್ಮ ಮಗನ ಬುದ್ಧಿಗೆ ಹೋಗುವ ಸಿಗ್ನಲ್ಗಳನ್ನ ರೀರೂಟ್ ಮಾಡ್ತಾನೆ. ದಾರಿ ತಪ್ಪಿದ ಆಲೋಚನೆಗಳನ್ನ ಮರುನಿರ್ದೇಶನ ಮಾಡ್ತಾನೆ. ಆದ್ರೆ ಇದು ಬರೀ ಆಂತರಿಕ ತತ್ವಜ್ಞಾನ ಹೇಗಾಗುತ್ತೆ? ಇದು ಡೆಫಿನೆಟ್ ಆಗಿ ಒಂದು ಎಕ್ಸ್ಟರ್ನಲ್ ಸಿಸ್ಟಮ್ನ ಹ್ಯಾಕ್ ಮಾಡಿದ ಹಾಗೆ ಅಲ್ವಾ? ಇಲ್ಲ ಇಲ್ಲ, ನಿಮ್ಮ ಈ ಕಾಸ್ಮಿಕ್ ನೆಟ್ವರ್ಕ್, ಸರ್ವರ್, ರೀರೂಟ್ ಉದಾಹರಣೆಗಳು ಕೇಳೋಕೆ ಆಕರ್ಷಕವಾಗಿದೆ. ಆದರೆ ಪುಸ್ತಕದ ತಾತ್ವಿಕ ಚೌಕಟ್ಟಿಗೆ ಅಥವಾ ಫಿಲಾಸಫಿಗೆ ಇದು ಮ್ಯಾಚ್ ಆಗಲ್ಲ. ಯಾಕೆ ಮ್ಯಾಚ್ ಆಗಲ್ಲ? ಯಾಕೆ ಗೊತ್ತಾ? ಆ ಸರ್ವರ್ಗೂ ಕೆಲವೊಂದು ರೂಲ್ಸ್ ಇರುತ್ತೆ. ಸೃಷ್ಟಿಯ ಅತ್ಯಂತ ದೊಡ್ಡ ರೂಲ್ ಯಾವುದು? ಅದೇ ಕರ್ಮದ ನಿಯಮ. ಭಗವಂತ ಮನಸ್ಸಿಗೆ ಬಂದಾಗೆಲ್ಲ ಸಿಗ್ನಲ್ ಚೇಂಜ್ ಮಾಡಿ ಮಗನನ್ನ ದಾರಿಗೆ ತಂದುಬಿಡೋದಾಗಿದ್ರೆ ಆ ಭೂಮಿ ಮೇಲೆ ಯಾರಿಗೂ ಕಷ್ಟಗಳೇ ಇರ್ತಿರ್ಲಿಲ್ಲ. ಹೌದು, ಅದು ನಿಜ. ಪುಸ್ತಕದಲ್ಲಿ ಕಲಿ ಮುಂತಾದ ಅಸುರಿ ಶಕ್ತಿಗಳ ಪ್ರಭಾವದ ಬಗ್ಗೆ ಉಲ್ಲೇಖವಿದೆ. ಈ ಅಸುರಿ ಶಕ್ತಿಗಳು ಕೂಡ ನಮ್ಮದೇ ಸಂಚಿತ ದೋಷಗಳಿಂದ, ಕರ್ಮಗಳಿಂದ ಬರುವಂಥದ್ದು. ಭಗವಂತ ಗಾಯತ್ರಿ ಮಂತ್ರದ ಮೂಲಕ ಮಾಡೋದು ಕೇವಲ ಒಂದು ಉಪಶಮನ, ಅಂದ್ರೆ ಪ್ಯಾಸಿಫಿಕೇಶನ್. ಆ ಋಣಾನುಬಂಧದ ತೀವ್ರತೆಯನ್ನು ಕಡಿಮೆ ಮಾಡ್ತಾನೆ ಹೊರತು ಕರ್ಮದ ನಿಯಮಗಳನ್ನು ಡಿಲೀಟ್ ಮಾಡಲ್ಲ. ಜಪದಿಂದ ತಂದೆಗೆ ನನ್ನ ಮಗ ಹೀಗೆ ಮಾಡ್ತಿರೋದಕ್ಕೆ ನನ್ನದೇ ಯಾವುದೋ ಕರ್ಮ ಕಾರಣ ಅನ್ನೋ ಅರಿವು ಮೂಡುತ್ತೆ. ಅದೇ ಜ್ಞಾನಯೋಗ. ಓಕೆ, ಭಗವಂತ ಕರ್ಮದ ನಿಯಮಗಳನ್ನ ಅಳಿಸಿ ಹಾಕಲ್ಲ ಅಂತ ನೀವು ಹೇಳೋದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಕೇವಲ ಅರಿವು ಮಾತ್ರ ಮೂಡಿಸ್ತಾನೆ, ಭೌತಿಕವಾಗಿ ಏನು ಪರಿಹಾರ ಕೊಡಲ್ಲ ಅನ್ನೋದು ಸ್ವಲ್ಪ ಅತಿರೇಕದ ವಾದ ಅನ್ಸುತ್ತೆ. ಹೌದಾ? ಹೇಗೆ? ಯಾಕೆಂದ್ರೆ ಪುಸ್ತಕದಲ್ಲಿ ಕಾಯಿಲೆ ಅಥವಾ ರೋಗ ನಿವಾರಣೆಯ ಬಗ್ಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಭಾಗ ಇದೆ. ಅದನ್ನ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಒಬ್ಬ ವ್ಯಕ್ತಿಗೆ ವಿಪರೀತ ಅನಾರೋಗ್ಯ ಆದಾಗ ಗಾಯತ್ರಿ ಮಂತ್ರ ಹೇಗೆ ಕೆಲಸ ಮಾಡುತ್ತೆ? ಗ್ರಂಥದ ಪ್ರಕಾರ ಭಗವಂತ ಕೇವಲ ರೋಗಿಗೆ ಸರಿ ಇದು ನಿನ್ನ ಕರ್ಮ ಅನುಭವಿಸು ಅಂತ ಹೇಳಿ ಸುಮ್ಮನೆ ಆಗಲ್ಲ. ಖಂಡಿತ ಇಲ್ಲ. ಬದಲಾಗಿ ರೋಗಿಯ ಸುತ್ತಲಿನ ಪ್ರಕೃತಿಯನ್ನ ಅಂದ್ರೆ ಗಾಳಿ, ಬೆಳಕು, ಜಲ ಇವುಗಳನ್ನ ನಿಯಂತ್ರಿಸುವ ಅಭಿಮಾನಿ ದೇವತೆಗಳಿಗೆ ಭಗವಂತ ಆದೇಶ ಕೊಡ್ತಾನೆ. ವಾತಾವರಣವನ್ನೇ ಬದಲಾಯಿಸ್ತಾನೆ. ಅಷ್ಟೇ ಅಲ್ಲ, ಆತನಿಗೆ ಟ್ರೀಟ್ಮೆಂಟ್ ಕೊಡುವ ವೈದ್ಯನಿಗೆ ಸರಿಯಾದ ಔಷಧದ ಸ್ಫುರಣೆ ಆಗುವಂತೆ, ಅಂದ್ರೆ ಸಡನ್ನಾಗಿ ಈ ಕಾಯಿಲೆಗೆ ಇದೇ ಮದ್ದು ಅಂತ ಸ್ಟ್ರೈಕ್ ಆಗುವಂತೆ ಮಾಡ್ತಾನೆ. ಸ್ಫುರಣೆ ನೋಡಿ, ವಾತಾವರಣ ಬದಲಾಯಿಸೋದು, ವೈದ್ಯನ ಮೆದುಳಿನಲ್ಲಿ ಸರಿಯಾದ ಔಷಧ ಹೊಳೆಯುವಂತೆ ಮಾಡೋದು, ಇದು ಫಿಸಿಕಲ್ ಇಂಟರ್ವೆನ್ಷನ್ ಅಲ್ವಾ? ಇಲ್ಲಿ ಮಂತ್ರವು ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸುವ ಮೆಡಿಕಲ್ ಟೂಲ್ ಆಗಿ ಕೆಲಸ ಮಾಡ್ತಿದೆ. ಇದನ್ನ ನೀವು ಕೇವಲ ಆಂತರಿಕ ಶಾಂತಿ ಅಂತ ಹೇಗೆ ತಳ್ಳಿ ಹಾಕ್ತೀರಾ? ನಾನು ಅದನ್ನ ತಳ್ಳಿ ಹಾಕ್ತಿಲ್ಲ. ವೈದ್ಯನಿಗೆ ಸ್ಫುರಣೆ ಆಗತ್ತೆ ಅನ್ನೋದು ಪುಸ್ತಕದಲ್ಲಿದೆ. ಆದ್ರೆ ನೀವು ಅದರ ಮುಂದಿನ ಭಾಗವನ್ನ ಮರಿತಾ ಇದ್ದೀರಾ. ಇದೆಲ್ಲವೂ ನಡೆಯೋದು ಆ ರೋಗಿಯ ಆ ಪ್ರಾರಬ್ಧ ಕರ್ಮ ಇನ್ನು ಬಾಕಿ ಇದ್ರೆ ಮಾತ್ರ. ಅಂದ್ರೆ ಆಯಸ್ಸು ಇದ್ರೆ. ಎಕ್ಸಾಕ್ಟ್ಲಿ. ಆತನ ಆಯಸ್ಸು ಇನ್ನು ಮುಗಿದಿಲ್ಲ, ಆದ್ರೆ ಯಾವುದೋ ಅಡೆತಡೆ ಬಂದಿದೆ ಎಂದಾಗ ಮಾತ್ರ ಆ ದೇವತೆಗಳ ಪ್ರೇರಣೆ ಕೆಲ್ಸ ಮಾಡುತ್ತೆ. ಆದ್ರೆ ಇದೇ ಗ್ರಂಥದಲ್ಲಿ ಸಾವುವಿನ ಪ್ರಸಂಗ, ಅಂದ್ರೆ ಬಂಧು ಮಿತ್ರರ ವಿಯೋಗದ ಬಗ್ಗೆಯೂ ಪ್ರಸ್ತಾಪವಿದೆ. ನಿಮ್ಮ ವಾದದ ಪ್ರಕಾರ ಗಾಯತ್ರಿ ಮಂತ್ರವು ಭೌತಿಕ ಸಮಸ್ಯೆಗಳನ್ನ ಬಗೆಹರಿಸುವ ಲೌಕಿಕ ಅಸ್ತ್ರವೇ ಆಗಿದ್ರೆ, ಆ ಸಾವು ಎದುರಾದಾಗ ಭಗವಂತ ಆ ಸತ್ತ ವ್ಯಕ್ತಿಯನ್ನ ವಾಪಸ್ ಬದುಕಿಸ್ಬೇಕಿತ್ತಲ್ವಾ? ಅಲ್ಯಾಕೆ ವೈದ್ಯನಿಗೆ ಸಂಜೀವಿನಿ ವಿದ್ಯೆಯ ಸ್ಫುರಣೆ ಆಗಲ್ಲ? ಯಾಕೆಂದ್ರೆ ಸಾವು ಎಂಬುದು ಋಣಾನುಬಂಧದ ಅಂತ್ಯ. ಋಣಾನುಬಂಧ ಅಂದ್ರೆ? ಋಣಾನುಬಂಧ ಅಂದ್ರೆ ಒಂದು ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಇದ್ದ ಹಾಗೆ. ಒಂದು ಜೀವಕ್ಕೂ ಆ ಭೌತಿಕ ದೇಹಕ್ಕೂ ಅಥವಾ ಆ ಸಂಬಂಧಿಕರಿಗೂ ಇರುವ ಲೆಕ್ಕಾಚಾರ.
ಆ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆದಾಗ ಯಾವುದೇ ದೇವತೆ, ಯಾವುದೇ ಮಂತ್ರ ಆ ಭೌತಿಕ ದೇಹವನ್ನ ಉಳಿಸಲ್ಲ. ಅಲ್ಲಿ ಗ್ರಂಥವು ಭಗವದ್ಗೀತೆಯ ವಾಕ್ಯವನ್ನ ಉಲ್ಲೇಖಿಸುತ್ತೆ, ತಸ್ಮಾದ ಪರಿಹಾರ್ಯೇರ್ಥೆ ನತ್ವಂ ಶೋಚಿತುಮರ್ಹಸಿ. ಅಂದ್ರೆ ಪರಿಹರಿಸಲಾಗದ ವಿಷಯದ ಬಗ್ಗೆ ನೀನು ಶೋಕಿಸಬಾರದು. ಹೌದು, ಸಾವು ಸಂಭವಿಸಿದಾಗ ಗಾಯತ್ರಿ ಮಂತ್ರ ಏನ್ ಮಾಡುತ್ತೆ? ಸತ್ತವರನ್ನ ಬದುಕ್ಸಲ್ಲ. ಬದಲಾಗಿ ಬದುಕಿರುವ ಸಾಧಕನಿಗೆ ನಮ್ಮಿಬ್ಬರ ನಡುವಿನ ಋಣಾನುಬಂಧ ಇಷ್ಟೇ ಇತ್ತು, ಆತನ ಕರ್ಮದ ಲೆಕ್ಕ ಮುಗೀತು ಎಂಬ ಅಪಾರವಾದ ತತ್ವಜ್ಞಾನವನ್ನ ಕೊಡುತ್ತೆ. ಅಗಲಿಕೆಯ ದುಃಖವನ್ನ ಭರಿಸುವ ಬ್ಯಾಲೆನ್ಸ್ ಕೊಡುತ್ತೆ. ಇದು ಸಾಬೀತು ಮಾಡೋದೇನು? ಮಂತ್ರದ ಅಂತಿಮ ಗುರಿ ಭೌತಿಕ ಲಾಭ ಅಲ್ಲ, ಜ್ಞಾನೋದಯ. ಸರಿ, ಡೆತ್ ಅಥವಾ ಸಾವು ಅನ್ನೋದು ಎಕ್ಸ್ಟ್ರೀಮ್ ಕಂಡೀಷನ್. ಅಲ್ಲಿ ಪ್ರಕೃತಿಯ ನಿಯಮಗಳೇ ಬೇರೆ ಇರುತ್ತೆ, ಫಿಸಿಕಲ್ ಪರಿಹಾರ ಇಲ್ಲ ಅನ್ನೋದನ್ನು ನಾನು ಖಂಡಿತ ಒಪ್ತೇನೆ. ಆದರೆ ಬದುಕಿರುವಾಗ ನಾವು ಮಾಡೋ ಸಾಧನೆಗೆ, ದೈನಂದಿನ ಕೆಲಸಗಳಿಗೆ ಬರುವ ಅಡೆತಡೆಗಳ ಬಗ್ಗೆ ಪುಸ್ತಕ ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಿ. ಯಾವ ಅಡೆತಡೆಗಳು? ನಾವು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಥವಾ ಒಂದು ಹೋಮ ಹವನ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ನಮಗೆ ಪುರೋಹಿತರ ಕೊರತೆ ಆಗಬಹುದು, ನಮ್ಮ ದೇಹಕ್ಕೆ ವಿಪರೀತ ಸುಸ್ತು, ತೂಕಡಿಕೆ ಬರಬಹುದು, ಅಥವಾ ಯಾವುದೋ ದುಷ್ಟಶಕ್ತಿಗಳ ಬಾಧೆ ಕಾಡಬಹುದು. ಇಂಥ ವಿಘ್ನಗಳು ಬಂದಾಗ ಗಾಯತ್ರಿ ಮಂತ್ರವು ಕೇವಲ ಜ್ಞಾನ ಕೊಟ್ಟು ಸುಮ್ಮನೆ ಆಗಲ್ಲ. ಓಕೆ, ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಇಂಥ ಸಮಯದಲ್ಲಿ ಭಗವಂತನು ನರಸಿಂಹನಂತಹ ಉಗ್ರ ದೇವತೆಗಳ ಮೂಲಕ ಆ ವಿಘ್ನಗಳನ್ನ ನಾಶ ಮಾಡ್ತಾನೆ ಅಂತ. ನರಸಿಂಹ ಅನ್ನೋದು ಸಾಕ್ಷಾತ್ ರೌದ್ರಾವತಾರ. ಅಂಥ ಉಗ್ರ ದೇವತೆಯ ಕಲ್ಪನೆ ಇರೋದೇ ಯಾಕೆ? ನಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನ, ಭೌತಿಕ ಅಡೆತಡೆಗಳನ್ನ ಬೇರು ಸಹಿತ ಕಿತ್ತು ಹಾಕಲು. ಇಲ್ಲಿ ಮಂತ್ರ ಒಂದು ಶೀಲ್ಡ್ ಮತ್ತು ಸ್ವೋರ್ಡ್ ಎರಡೂ ಆಗಿ ಕೆಲಸ ಮಾಡ್ತಿದೆ. ಇದು ಪ್ರಾಕ್ಟಿಕಲ್ ಅಲ್ವಾ? ನೋಡಿ, ನೀವು ನರಸಿಂಹ ದೇವತೆಯ ಉಲ್ಲೇಖವನ್ನ ಬಹಳ ಫಿಸಿಕಲ್ ಆಗಿ ಯಾವುದೋ ಸಿನಿಮಾದಲ್ಲಿ ಬರುವ ಆಕ್ಷನ್ ದೃಶ್ಯದ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಗ್ರಂಥದ ಆಳಕ್ಕೆ ಇಳಿದು ನೋಡಿದರೆ ಆ ವಿಘ್ನಗಳು ಎಲ್ಲಿಂದ ಬರ್ತವೆ? ಆ ತೂಕಡಿಕೆ, ಆಲಸ್ಯ ಅಥವಾ ದುಷ್ಟಶಕ್ತಿಗಳ ಆಕರ್ಷಣೆ ಇವೆಲ್ಲವೂ ಹೊರಗಿನಿಂದ ಬರೋದಲ್ಲ. ಮತ್ತೆಲ್ಲಿಂದ ಬರುತ್ತೆ? ಅವು ಸಾಧಕನ ಒಳಗಿರುವ ತಮೋಗುಣದ ಪ್ರತೀಕಗಳು. ಇವೂ ಕೂಡ ಆತನ ಪ್ರಾರಬ್ಧ ಕರ್ಮದ ಭಾಗವೇ. ನರಸಿಂಹ ದೇವತೆ ಬಂದು ಆ ವಿಘ್ನಗಳನ್ನ ನಾಶ ಮಾಡ್ತಾನೆ ಅಂದ್ರೆ ಭಗವಂತ ಯಾವುದೋ ರಾಕ್ಷಸನನ್ನ ಕತ್ತಿಯಿಂದ ಕಡಿತಾನೆ ಅಂತಲ್ಲ. ನಮ್ಮ ಒಳಗಿರುವ ಅಜ್ಞಾನ, ಆಲಸ್ಯ ಮತ್ತು ಅಹಂಕಾರಗಳನ್ನ ಸುಟ್ಟು ಹಾಕುವ ಆಂತರಿಕ ಬೆಂಕಿ ಆ ನರಸಿಂಹ. ಓಹೋ, ಆಂತರಿಕ ಬೆಂಕಿ. ಹೌದು. ನೀವು ಉಪಾಸನೆ ಮಾಡಿದಾಗ ಆ ಅಡೆತಡೆಗಳನ್ನ ಎದುರಿಸುವ ಸ್ಥೈರ್ಯ ನಿಮ್ಮಲ್ಲೇ ಹುಟ್ಟುತ್ತೆ. ನಿಮ್ಮ ಫೋಕಸ್ ಹೆಚ್ಚಾಗುತ್ತೆ. ಆಗ ನಿಮ್ಗೆ ತೂಕಳಿಕೆ ಬರಲ್ಲ. ಇದೇ ಆ ನರಸಿಂಹನ ಆವೇಶ. ಮಂತ್ರವು ಕಷ್ಟಗಳನ್ನ ಮಾಯ ಮಾಡುವ ಮ್ಯಾಜಿಕ್ ವ್ಯಾಂಡ್ ಅಲ್ಲ. ಕಷ್ಟಗಳನ್ನ ಅರಿತು ಅವುಗಳನ್ನ ಮೀರಿ ನಿಲ್ಲುವ ಜ್ಞಾನದ ದೀಪ. ಎಲ್ಲವೂ ಅಂತಿಮವಾಗಿ ಜ್ಞಾನಯೋಗದ ಕಡೆಗೆ ಬಂದು ನಿಲ್ಲುತ್ತೆ. ನೋಡಿ, ನೀವು ಪ್ರತಿಯೊಂದನ್ನು ಇಂಟರ್ನಲೈಸ್ ಮಾಡ್ತಿದ್ದೀರಾ, ಅಂದ್ರೆ ಎಲ್ಲವೂ ಹೊರಗಡೆ ನಡೀತೆ ಅಂತಿದ್ದೀರಾ. ಆದರೆ ನನ್ನ ವಾದ ಇಷ್ಟೇ, ವಿಜೇಂದ್ರ ರಾಮನಾಥ ಭಟ್ಟರ ಈ ಕೃತಿಯಲ್ಲಿ ಬುದ್ಧಿ ಪ್ರೇರಣೆ ಅನ್ನೋದು ಕೇವಲ ವೇದಾಂತದ ಥಿಯರಿ ಅಲ್ಲ. ವೈದ್ಯನಿಗೆ ಟ್ರೀಟ್ಮೆಂಟ್ ಹೊಳೆಯುವ ಹಾಗೆ ಮಾಡೋದಾಗ್ಲಿ, ದಾರಿ ತಪ್ಪಿದ ಮಗನ ಮೈಂಡ್ಸೆಟ್ ಚೇಂಜ್ ಮಾಡೋದಾಗ್ಲಿ, ಇವೆಲ್ಲವೂ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್. ಹೌದು, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಪ್ರಾರಬ್ಧ ಕರ್ಮದ ಲಿಮಿಟ್ಸ್ ಇರಬಹುದು, ಒಪ್ಕೊಳ್ತೀನಿ. ಆದರೆ ಆ ಲಿಮಿಟ್ಸ್ ಒಳಗಡೆ ಭಗವಂತ ಬಹಳ ಆಕ್ಟಿವ್ ಆಗಿ ನಮ್ಮ ಭೌತಿಕ ವಾಸ್ತವವನ್ನ ಮ್ಯಾನೇಜ್ ಮಾಡ್ತಾನೆ. ನಮ್ಮ ಸುತ್ತಲಿನ ಘಟನೆಗಳನ್ನ ನಮ್ಮ ಪರವಾಗಿ ಮರುಜೋಡಣೆ ಮಾಡ್ತಾನೆ. ಮಂತ್ರ ಅನ್ನೋದು ಆಕ್ಟಿವ್ ಆಗಿ ರಿಯಾಲಿಟಿಯನ್ನ ಆಲ್ಟರ್ ಮಾಡುವ ಒಂದು ಶಕ್ತಿ ಅನ್ನೋದು ನನ್ನ ನಿಲುವು. ಆದ್ರೆ ಆ ರಿಯಾಲಿಟಿ ಆಲ್ಟರೇಷನ್ ಅನ್ನೋದು ಬಹಳ ಟೆಂಪರರಿ ಅಥವಾ ತಾತ್ಕಾಲಿಕ ಉಪಶಮನ ಅಂತ ನಾನು ಹೇಳ್ತೀನಿ. ಭಗವಂತ ಯಾಕೆ ಆ ಸಣ್ಣಪುಟ್ಟ ಬದಲಾವಣೆಗಳನ್ನ ಮಾಡ್ತಾನೆ? ಯಾಕೆಂದ್ರೆ ಸಾಧಕನಿಗೆ ತನ್ನ ಅಂತಿಮ ಗುರಿಯ ಕಡೆಗೆ ಅಂದ್ರೆ ತತ್ವಜ್ಞಾನದ ಕಡೆಗೆ ಗಮನ ಹರಿಸಲು ಒಂದು ಪ್ರಶಾಂತ ವಾತಾವರಣ ಬೇಕು. ಕರೆಕ್ಟ್. ಮನೆಯಲ್ಲಿ ಜಗಳ ಆಗ್ತಿದ್ರೆ, ಮೈಯಲ್ಲಿ ಕಾಯಿಲೆ ಇದ್ರೆ ಆ ಮನುಷ್ಯ ವೇದಾಂತದ ಬಗ್ಗೆ ಯೋಚನೆ ಮಾಡಕ್ ಸಾಧ್ಯನಾ? ಖಂಡಿತ ಇಲ್ಲ. ಅದಕ್ಕಾಗಿ ಭಗವಂತ ಗಾಯತ್ರಿ ಮಂತ್ರದ ಮೂಲಕ ಆ ಕಷ್ಟಗಳ ತೀವ್ರತೆಯನ್ನ ಕಡಿಮೆ ಮಾಡ್ತಾನೆ. ಆದ್ರೆ ಅಂತಿಮವಾಗಿ ಆತ ಕೊಡೋದು ಕರ್ಮದ ಅರಿವು ಮತ್ತು ಋಣಾನುಬಂಧದ ಜ್ಞಾನವನ್ನೇ. ಬಾಹ್ಯ ಜಗತ್ತನ್ನ ನಮ್ಮ ಇಷ್ಟದಂತೆ ಬಗ್ಗಿಸ್ಕೊಳ್ಳೋದಕ್ಕಿಂತ ಆ ಜಗತ್ತನ್ನ ಒಪ್ಪುಕೊಳ್ಳುವಂತೆ ನಮ್ಮ ಆ ಅಂತರಂಗವನ್ನ ರೂಪಾಂತರಿಸುವುದೇ ಈ ಭಕ್ತಿಯುಕ್ತ ಜ್ಞಾನಯೋಗದ ನಿಜವಾದ ಹೂರಣ. ಇದು ನಿಜಕ್ಕೂ ಬಹಳ ಆಳವಾದ ಹಾಗೂ
ಚಿಂತನೆಗೆ ಹಚ್ಚುವ ಚರ್ಚೆ ವಿಜಯೇಂದ್ರ ರಾಮನಾಥ ಭಟ್ಟರ ಈ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಕೇವಲ ಸಂಸ್ಕೃತದ ಶ್ಲೋಕಗಳ ಅರ್ಥವನ್ನ ಹೇಳೋ ಪುಸ್ತಕವಲ್ಲ. ಇದು ಮನುಷ್ಯನ ಬಾಹ್ಯ ಜಗತ್ತು ಮತ್ತು ಅವನ ಆಂತರಿಕ ಪ್ರಜ್ಞೆಯ ನಡುವಿನ ಬಹಳ ಕಾಂಪ್ಲೆಕ್ಸ್ ಆದ ಸಂಕೀರ್ಣವಾದ ಸಂಬಂಧವನ್ನ ಬಿಡಿಸಿಡುವ ಒಂದು ಅದ್ಭುತ ಕೃತಿ. ಖಂಡಿತ. ಗಾಯತ್ರಿ ಮಂತ್ರವು ಕಷ್ಟಗಳೆಂಬ ಬಿರುಗಾಳಿಯಲ್ಲಿ ನಮ್ಮ ವಾಹನವನ್ನ ಸೇಫ್ ಆಗಿ ಓಡಿಸಲು ಸಹಾಯ ಮಾಡುವ ಆ ಸ್ಟೀರಿಂಗ್ ವೀಲ್ ಆಗಿದೆಯೋ, ಅಥವಾ ಆ ಬಿರುಗಾಳಿಯನ್ನ ಶಾಂತವಾಗಿ ಎದುರಿಸಲು ಚಾಲಕನ ಮನಸ್ಥಿತಿಯನ್ನೇ ಬದಲಾಯಿಸುವ ದಿಕ್ಸೂಚಿಯಾಗಿದೆಯೋ, ಪ್ರಾರ್ಥನೆಯು ಜಗತ್ತನ್ನೇ ಬದಲಾಯಿಸುತ್ತದೆಯೋ ಅಥವಾ ಜಗತ್ತನ್ನ ನೋಡುವ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುತ್ತದೆಯೋ? ಹೌದು, ಈ ಪ್ರಶ್ನೆಗೆ ಸುಲಭದ ಉತ್ತರವಿಲ್ಲ. ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಅದು ಕೆಲಸ ಮಾಡಬಹುದು. ಎಕ್ಸಾಕ್ಟ್ಲಿ. ಈ ಕುತೂಹಲಕಾರಿ ಪ್ರಶ್ನೆಗೆ ನಿಮ್ಮದೇ ಆದ ಉತ್ತರವನ್ನ ಕಂಡುಕೊಳ್ಳಲು ನೀವು ಸ್ವತಃ ಈ ಬೃಹತ್ ಗ್ರಂಥವನ್ನ ಓದಿ ವಿಮರ್ಶಿಸಿ ಎಂದು ನಾವು ಆಶಿಸುತ್ತೇವೆ. ದಿ ಡಿಬೇಟ್ನ ಈ ವಿಶ್ಲೇಷಣೆಗೆ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ.